ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 71ನೇ ಭೇಟಿ. ಇಂದು ನಾವು ಒಂದು ಹೊಸ ವಿಷಯವನ್ನು, ಒಂದು ಟಾಪಿಕ್ ಅಂತ ಹೇಳ್ತಾರೆ, ಅದನ್ನು ಚರ್ಚೆ ಮಾಡೋಣ. ಈ ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಮತ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಡಿಗ್ರೀಸ್ ಅಂದರೆ 3 ಡಿಗ್ರಿಗಳಿದೆ: ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಯಾವುದಾದ್ರೂ ಒಂದು ಡಿಗ್ರಿಲಿ ಸೆಂಟೆನ್ಸ್ ಕೊಟ್ಬಿಟ್ಟು ಉಳಿದವೆರಡನ್ನು ಹೇಳಿ ಅಂತ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಬಹುಶಃ ನಮ್ಮ ಕಮ್ಯುನಿಕೇಷನ್ಗೂ ಇದು ಹೆಲ್ಪ್ ಆಗುತ್ತೆ. ಇದು ಭಾಳಷ್ಟು ಮಕ್ಕಳು ತಪ್ಪು ಮಾಡ್ಕೋತಾರೆ. ಬಹಳ ಸರಳವಾದ ನಿಯಮ ಇದೆ ಇಲ್ಲಿ, ಅದನ್ನು ನಾವಿವಾಗ ಚರ್ಚೆ ಮಾಡೋಣ. ನಾನು ಒಂದು ವಾಕ್ಯ ತೆಗೆದುಕೊಂಡಿದ್ದೇನೆ ನೋಡಿ, ಅದು ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಅತ್ಯಂತ ಹೆಚ್ಚಿನ ಮಟ್ಟದ್ದು ಅಂತ. ಪಾಸಿಟಿವ್ ಸಾಮಾನ್ಯವಾದದ್ದು, ಸಾಧ್ಯವಾದದ್ದು. ಕಂಪ್ಯಾರಿಟಿವ್ ಹೋಲಿಸಬಹುದಾದ್ದು. ಸೂಪರ್ಲೇಟಿವ್ ಅಂದರೆ ಅದಕ್ಕೇನು ಹೋಲಿಕೆನೇ ಇಲ್ಲ ಅಂತ. ಈಗ ನೋಡೋಣ. ನೋಡಿ, ಕುಮಾರ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನಾನು ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ತಗೋಬೇಕು ಅಂತಿದ್ದೆ. ಬಹುಶಃ ಅದು ಇನ್ನೂ ಜಿಜ್ಞಾಸೆಗಳಿವೆ. ಅದಕ್ಕೆ ಕೆಲವರು ಹೇಳ್ತಾರೆ ಬೇರೆ ದೇಶದಲ್ಲಿ ಅದಕ್ಕೆಲ್ಲ ಎತ್ತರವಾದ ಪೀಕ್ ಇದೆ ಅಂತ. ಆ ಕಾಂಟ್ರವರ್ಸಿ ಇರೋದನ್ನು ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾನು ಹುಡುಗರಿಗೆ ಅನುಕೂಲ ಆಗಲಿ ಅಂತ ತರಗತಿ ವಿಷಯನ ತೆಗೆದುಕೊಂಡಿದ್ದೇನೆ. ಕುಮಾರ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಕುಮಾರ್ ಅನ್ನುವ ಒಬ್ಬ ಬಾಲಕ ಅಥವಾ ವಿದ್ಯಾರ್ಥಿ ಬೇಡ, ಬಾಲಕ ಅತ್ಯಂತ ಎತ್ತರವಾದವನು. ಇಲ್ಲಿ ಹೋಲಿಕೆ ಇಲ್ಲ, ಯಾರನ್ನು ಹೋಲಿಕೆ ಮಾಡ್ತಾರೆ, ಅವನೇ ಅತ್ಯಂತ ಎತ್ತರವಾದವನು, ಅತ್ಯಂತ ಶ್ರೀಮಂತ. ನೋಡಿ, ಕುಮಾರ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಕುಮಾರನೇ ಅತ್ಯಂತ ಎತ್ತರವಾದವನು. ಅದಕ್ಕೆ ನೋಡಿ, ಕಂಪ್ಯಾರಿಸನ್ ಹೇಗೆ, ಇದು ಕೊಟ್ಬಿಟ್ಟು ಮೇಲಕ್ಕೆ ಹೋಗೋದು, ಅದು ಕೊಟ್ಬಿಟ್ಟು ಕೆಳಗಡೆ ಬರ್ಬೋದು. ಅದು ಸೂಪರ್ಲೇಟಿವ್ ಡಿಗ್ರಿ. ನಾನು ಇಂಡೈರೆಕ್ಟಾಗಿ ಒಂದು ಕೆಲವು ಸಾರಿ ಹೇಳಿದ್ದೀನಿ. ಅದಕ್ಕೆ ಸಾಮಾನ್ಯವಾಗಿ ಸೂಪರ್ಲೇಟಿವ್ ಡಿಗ್ರಿಗೆ ದ ಡೆಫಿನೆಟ್ ಆರ್ಟಿಕಲ್ ಇರುತ್ತೆ. ಕುಮಾರ್ ಈಸ್ ಟಾಲರ್, ಹೋಲಿಸ್ತಾ ಇದ್ದೀವಿ. ಕುಮಾರ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಕುಮಾರ್ ಅನ್ನುವನು ತರಗತಿಯಲ್ಲಿ ಬೇರೆ ಯಾವುದೇ ವಿದ್ಯಾರ್ಥಿಗಿಂತ ಎತ್ತರವಾಗಿದ್ದಾನೆ. ಇಲ್ಲಿ ಕುಮಾರನೇ ಅತ್ಯಂತ ಎತ್ತರವಾದ ಬಾಲಕ. ಇಲ್ಲಿ ತರಗತಿಯಲ್ಲಿ ಬೇರೆ ಎಲ್ಲ ಬಾಲಕರಿಗಿಂತ, ನೋಡಿ ಇಲ್ಲಿ ಬಾಲಕ, ಸ್ಟೂಡೆಂಟ್ ಇದ್ರೆ ವಿದ್ಯಾರ್ಥಿ ಹೇಳಬೇಕು, ಬೇರೆ ಎಲ್ಲ ಬಾಲಕರಿಗಿಂತ ಕುಮಾರನೇ ತರಗತಿಯಲ್ಲಿ ಎತ್ತರವಾದವನು. ನೋಡಿ, ಕುಮಾರ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ನಾನು ತಿಳ್ಕೊಂಡಿದ್ದೇನೆ, ಈ ಯಾವುದೇ ವಿಷಯ ಆ ವಿದ್ಯಾರ್ಥಿಗೆ ತನ್ನ ಮಾತೃಭಾಷೆಯಲ್ಲಿ ಚೆನ್ನಾಗಿ ಅರ್ಥ ಆದಾಗ ಬೇರೆ ಭಾಷೆದು ಗೊತ್ತಾಗುತ್ತೆ ಅಂತ. ಇದು ಗೊತ್ತಾಗಬೇಕು ಅವನಿಗೆ. ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡಿ, ಆದರೆ ಅವನ ಮಾತೃಭಾಷೆಯಲ್ಲಿ ಇದರ ಅರ್ಥ ಗೊತ್ತಿರಬೇಕು. ಈಗ ನೋಡಿ, ಸೂಪರ್ಲೇಟಿವ್, ಕಂಪ್ಯಾರಿಟಿವ್, ಪಾಸಿಟಿವ್ ಸಾಧ್ಯತೆ ಇರೋದು ನೋಡಿ. ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಕುಮಾರ್ ಇನ್ ದ ಕ್ಲಾಸ್. ಆ ಎರಡು ಕೊಟ್ಟಾಗ ಇಲ್ಲಿ ಟಾಲರ್ ದ್ಯಾನ್, ಬಿಗ್ಗರ್ ದ್ಯಾನ್, ಓಲ್ಡರ್ ದ್ಯಾನ್, ಯಂಗರ್ ದ್ಯಾನ್ ಈ ಥರ ಬರುತ್ತೆ. ಇಲ್ಲಿ ನೋಡಿ, ಇದು ಸಾಮಾನ್ಯವಾಗಿ ಆ 2 ಡಿಗ್ರಿ ಕೊಟ್ಟು ಈ ಡಿಗ್ರಿ ಪಾಸಿಟಿವ್ ಡಿಗ್ರಿ ಕೇಳಿದಾಗ ನೋ ಅದರ್ ಇಂದ ಶುರು ಮಾಡಬೇಕು. ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಕುಮಾರ್ ಇನ್ ದ ಕ್ಲಾಸ್. ಬೇರೆ ಯಾವುದನ್ನೇ ಹುಡುಗ ನಮ್ಮ ಕುಮಾರನಷ್ಟು ಎತ್ತರವಾಗಿ, ಇಲ್ಲಿ ಕುಮಾರನಿಗಿಂತ ಬಂದಿತ್ತು. ಇಲ್ಲಿ ನಮ್ಮ ಕುಮಾರನಷ್ಟು ಎತ್ತರ ಯಾರು ಇಲ್ಲ. ಬೇರೆ ಯಾವುದೇ ಬಾಲಕ ಅಥವಾ ಹುಡುಗ ಈ ತರಗತಿಯಲ್ಲಿ ಕುಮಾರನಷ್ಟು ಎತ್ತರವಿಲ್ಲ. ಇಲ್ಲಿ ಕುಮಾರನಷ್ಟು, ಇಲ್ಲಿ ಕುಮಾರನಿಗಿಂತ, ಇಲ್ಲಿ ಅತ್ಯಂತ. ಜ್ಞಾಪಕ ಇಟ್ಕೋಬೇಕಿದ್ದನ್ನ. ಇನ್ನೂ ಒಂದೆರಡನ್ನ ಚರ್ಚೆ ಮಾಡೋಣ ಆಮೇಲೆ. ಕುಮಾರ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಕುಮಾರ್ ಅನ್ನುವನೇ ಅತ್ಯಂತ ಎತ್ತರವಾದ ಬಾಲಕ. ಕುಮಾರ್ ಅನ್ನುವನು ತರಗತಿಯಲ್ಲಿ ಅತ್ಯಂತ ಎತ್ತರವಾದ ಬಾಲಕ ಅಥವಾ ಹುಡುಗ. ಕುಮಾರ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಬೇರೆ ಎಲ್ಲ ಬಾಲಕರಿಗಿಂತ ಕುಮಾರನೇ ಎತ್ತರವಾದವನು. ಸಾಧ್ಯವಾದಷ್ಟು ಕನ್ನಡ ಟ್ರಾನ್ಸ್ಲೇಷನ್ ಕೊಡ್ತಾ ಇದ್ದೇನೆ. 3ನೇ ನೋಡಿ, ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಕುಮಾರ್ ಇನ್ ದ ಕ್ಲಾಸ್. ಬೇರೆ ಯಾವುದೇ ಬಾಲಕನು
ತರಗತಿಯಲ್ಲಿ ಕುಮಾರನಷ್ಟು ಎತ್ತರವಾಗಿಲ್ಲ, ಅಥವಾ ತರಗತಿಯಲ್ಲಿ ಬೇರೆ ಯಾವುದೇ ಬಾಲಕನು ಕುಮಾರನಷ್ಟು ಎತ್ತರವಾಗಿಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಕನ್ನಡದಲ್ಲಿ ಸ್ವಲ್ಪ ಅರ್ಥ ಆದರೂ ಸಾಕು, ಇಂಗ್ಲೀಷ್ ಬಹಳ ಮುಖ್ಯ. ಇದನ್ನೆಲ್ಲ ತಿಳ್ಕೊಂಡ್ರೆ ಮಕ್ಕಳು ಬಹಳ ಸುಲಭವಾಗಿ ಮಾರ್ಕ್ಸ್ ತೆಗಿತಾರೆ, ಪಾಸ್ ಆಗ್ತಾರೆ. ಸ್ವಲ್ಪ ಇಂಗ್ಲೀಷ್ ಬರುತ್ತೆ. ಮತ್ತೊಮ್ಮೆ ಹೇಳ್ತಾರೆ, ಇದನ್ನ ಇನ್ಯಾವುದೋ ಒಂದು ತಕ್ಕೊಂಡು ಇಟ್ಕೊಳ್ಳಿ. ರಿಚ್ಚು ಗೊತ್ತಾಯ್ತಾ? ರಿಚೆಸ್ಟ್, ಗುಡ್ ಬೆಟರ್ ಬೆಸ್ಟ್, ಬ್ಯಾಡ್ ವರ್ಸ್ಟ್, ಬ್ಯೂಟಿಫುಲ್ ನೋಡಿ, ಮಚ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಈ ಥರದ್ದೆಲ್ಲ ಸೆಂಟೆನ್ಸ್ಗಳು ಇರ್ತವೆ. ನಾವು ಕೆಲವನ್ನ ಚರ್ಚೆ ಮಾಡೋಣ. ಮತ್ತೊಮ್ಮೆ ಇದನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ, ಸ್ವಲ್ಪ ಜೋಪಾನ ಗಮನಿಸಬೇಕು. ಕುಮಾರ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ತರಗತಿಯಲ್ಲಿ ಕುಮಾರನೇ ಅತ್ಯಂತ ಎತ್ತರವಾದ ಬಾಲಕ, ಹುಡುಗ. ಕುಮಾರ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಕುಮಾರನು ಬೇರೆ ಯಾವುದೇ ಬಾಲಕನಿಗಿಂತ, ಹುಡುಗನಿಗಿಂತ ತರಗತಿಯಲ್ಲಿ ಎತ್ತರವಾಗಿದ್ದಾನೆ. ಗೊತ್ತಾಯ್ತಾ? ಬೇರೆ ಯಾವುದೇ ಬಾಲಕನಿಗಿಂತ ಅಥವಾ ಹುಡುಗನಿಗಿಂತ ಕುಮಾರ್ ತರಗತಿಯಲ್ಲಿ ಎತ್ತರವಾಗಿದ್ದಾನೆ. ಇಲ್ಲಿ ಹೋಲಿಕೆ ಬರ್ತಾ ಇದೆ, ಇಲ್ಲಿ ಹೋಲಿಕೆ ಇಲ್ಲ. ಸೂಪರ್, ನೋ ಕಂಪ್ಯಾರಿಸನ್. ಇಲ್ಲಿ ಕಂಪ್ಯಾರಿಸನ್. ಇದು ನೋಡಿ, ಇದು ಪಾಸಿಟಿವ್. ನೋ ಅದರ್ ಬಾಯ್ ಈಸ್ ಆಸ್ ಟಾಲ್ ಆಸ್ ಕುಮಾರ್ ಇನ್ ದ ಕ್ಲಾಸ್. ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬೇರೆ ಯಾವುದೇ ಬಾಲಕ ಕುಮಾರನಷ್ಟು ಎತ್ತರವಾಗಿ ತರಗತಿಯಲ್ಲಿ ಇಲ್ಲ. ತರಗತಿಯಲ್ಲಿ ಕುಮಾರನಷ್ಟು ಎತ್ತರವಾದ ಬಾಲಕ ಬೇರೆ ಯಾರೂ ಇಲ್ಲ. ಇಲ್ಲಿ ಗಿಂತ ಬರ್ತದೆ. ಇಲ್ಲಿ ಅವನು ಕುಮಾರನಷ್ಟು, ಇಲ್ಲಿ ಕುಮಾರನಿಗಿಂತ, ಇಲ್ಲಿ ಕುಮಾರನಷ್ಟು, ಇಲ್ಲಿ ಕುಮಾರನೇ ಎತ್ತರವಾದವನು. ಮದರ್ ಟಂಗಲ್ಲಿ ಸಾಧ್ಯವಾದಷ್ಟು ಹೇಳ್ತಿದ್ದೇನೆ ಅಂದ್ಕೊಂಡಿದ್ದೇನೆ. ಬಹುಶಃ ಓಕೆ, ಐ ಆಮ್ ಗಿವಿಂಗ್ ಯು ಇಂಗ್ಲೀಷ್, ಓನ್ಲಿ ಇಂಗ್ಲೀಷ್ ವರ್ಷನ್. Kumar is the tallest boy in the class. Kumar is taller than any other boy in the class. No other boy is as tall as Kumar in the class. So we have to remember, students have to remember this. ಇದನ್ನು ಜ್ಞಾಪಕ ಇಟ್ಕೋತಾರೆ ಅಂದ್ಕೊಂಡಿದ್ವಿ. ಈ ನಿಯಮನ ನಮ್ಮ ಬಹುಶಃ ಬಹಳ ವರ್ಷದ ಹಿಂದೆ ಹೈಸ್ಕೂಲಲ್ಲೇ ಎಲ್ಲ ಇದ್ದಿದ್ದು. ನಮ್ಮ ಟೀಚರ್ಸು ಸ್ವಲ್ಪ ಹೀಗೆ ಹೇಳ್ಕೊಟ್ರೆ ಅವರಿಗೆ ಮದರ್ ಟಂಗಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಖಂಡಿತ ಕಲಿತಾರೆ ಮಕ್ಕಳು. ಮ್ಯಾಥಮೆಟಿಕ್ಸೇ ಕಲ್ತವರು, ಟ್ರಿಗ್ನಾಮೆಟ್ರಿ ಕಲ್ತವ್ರು ಇದೇನು ಕಲಿಯೋದೇನು ಕಷ್ಟ ಇಲ್ಲ. ಬಹುಶಃ ಇದು ಅರ್ಥವಾಗಿದೆ ಅಂದ್ಕೊಳ್ತೇನೆ. ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಉದಾಹರಣೆಗಳೊಂದಿಗೆ ಈ ವಿಷಯನ ಚರ್ಚೆ ಮಾಡೋಣ. ನಮಸ್ಕಾರ.